ಹಲೋ, ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ನಿನಗೆ ಜಾಸ್ತಿ ಹಣ ಸಿಗ್ಲಿ ಅಂತ ತಾನೆ? ಇಲ್ಲ ಶ್ರುತಿ. ಸರಿ ಬಿಡು, ನೀನೇ ಹೇಳು, ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನಾವು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ಅದನ್ನ ಇನ್ನೊಬ್ರ ಹತ್ರ ಹೇಳ್ಬಾರ್ದಂತೆ. ಆಗ ಹೇಳಿದ್ರೆ ನಾವು ಕೇಳ್ಕೊಂಡಿದ್ ನಮಗ್ ದಕ್ಕಲ್ವಂತೆ. ಅದಕ್ಕೆ ನಾನು ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಅಂತ ಹೇಳೋದಿಲ್ಲ. ತಂದು ನೀನೇ ನಾ ಮಾತಾಡ್ತಿರೋದನ್ನ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಕೆಲವು ಸಲ ಏನೇನೋ ಮಾತಾಡ್ಬಿಡ್ತೀಯ ಕಣೋ, ಮಾತು ಮುಂದುವರ್ಸೋದಕ್ಕೆ ಆಗಲ್ಲ. ಗೌರಿ ಗಣೇಶ ಹಬ್ಬ ಬಿಡ್ರೆ ನನ್ ಇಬ್ಬರು ಮೊಮ್ಮಕ್ಕಳ ಕಣ್ ತುಂಬಾ ನೋಡೋದೇ ಒಂದು ಹಬ್ಬ. ಸುಲೋಚನಾ, ಅಪರೂಪಕ್ಕೆ ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಕಣೆ. ಸುಮ್ನಿರಿ ಅಮ್ಮ. ಅಪ್ಪ ಚಂದು ಲವ್ ಸ್ಟೋರಿ ನೋಡೋಣ ಅಂತ ಬಂದ್ರೆ ನಿಮ್ಮಿಬ್ರದ್ದೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಾವು ಹೋಗೋಣವಾ? ಮದ್ವೆಗೂ ಮೊದ್ಲೇ ನೀವಿಬ್ರು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಶ್ವೇತಾ, ನಿನಗ್ ಮದ್ವೆ ಆಗಿದೆ ತಾನೆ? ನಿನಗ್ ಗೊತ್ತಿಲ್ವಾ ಏನ್ ಮಾಡ್ತಿರ್ತಾರೆ ಅಂತ? ಪಾಪ ಅವ್ರ ಪಾಡಿಗೆ ಅವರಿಬ್ರು ಮಾತಾಡ್ತಾ ಕೂತಿದ್ದಾರೆ. ತಾತ, ಇಷ್ಟೆಲ್ಲ ನಿಂಗೆ ಗೊತ್ತಿರೋ ಇವ್ರ ಜೊತೆ ನೀನ್ ಯಾಕೆ ಬಂದಿದ್ಯಾ? ನನ್ ಗಂಡಬಿರಿ ಮೊಮ್ಮಗಳು ಅದೇಗ್ ನಾಚ್ಕೋತಾಳೆ ಅಂತ ನೋಡೋಣ ಅಂತ ಬಂದ್ವಿ. ಅಜ್ಜಿ, ಚಿನ್ನು, ಯಾಕೆ ಡಲ್ ಆಗಿದೆಯಾ? ನಾನು ಅದನ್ನ ಕೇಳಕ್ಕೆ ಅಂತಾನೆ ಬಂದೆ. ರಾಮು, ಕೆಳಗಡೆ ಶ್ವೇತನ್ ರೂಮಲ್ಲಿ ಅಮೃತಾಂಜನ ಇದೆ, ತಗೊಂಡ್ ಬರ್ತೀಯಾ? ಯಾಕಮ್ಮ, ತಲೆನೋತಿದ್ಯಾ? ಸಣ್ಣಗೆ ತಲೆ ನೋವ್ತಾ ಇದೆ. ಓಡಾಡಬೇಡಿ, ಆಯಾಸ ಮಾಡ್ಕೊಂಬೇಡಿ ಅಂತ ಹೇಳಿದ್ರೆ ಕೇಳಲ್ಲ ಅಲ್ಲ ನೀವು? ತರ್ತೀನಿ. ಯಾಕೆ ಮಗಳೇ, ಏನಾಗಿದೆ ನಿನ್ಗೆ? ಏನೂ ಆಗಿಲ್ಲ ಅವ್ವ. ನೀನ್ ಏನೂ ಆಗಿಲ್ಲ ಅಂದ್ರೆ ನಾನು ಕೇಳ್ಬಿಡ್ತೀನ? ನನ್ಗೇನಷ್ಟು ಅರ್ಥ ಆಗೋದಿಲ್ವಾ? ನಾನು ನಿನ್ನನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಮಗಳೇ. ಮನೇಲಿ ಏನೇ ಹಬ್ಬ ಹರಿದಿನ ನಡೀಲಿ, ಸಮಾರಂಭ ನಡೀಲಿ, ಎಲ್ಲ ಸಂತೋಷವಾಗಿರ್ತಾರೆ. ನೀನ್ ಮಾತ್ರ ಹೆದರ್ಕೊಂಡು ಭಯ ಪಟ್ಕೊಂಡು ಮನೇದ್ ಯಾವ್ದೋ ಮೂಲೆಯಲ್ಲಿ ಔತ್ಕೊಂಡಿರ್ತೀಯ. ಯಾಕೆ ಹೆದರ್ಕೊಂಡಿದ್ಯಾ? ಈ ಮನೇಲಿ ಯಾರಾದ್ರೂ ನಿನ್ನನ್ನು ಹೆದರ್ಸ್ತಾ ಇದ್ದಾರಾ? ನಿನ್ನ ಕಣ್ಣಲ್ಲಿರೋ ಭಯ, ಆತಂಕ ನನಗೆ ಗೊತ್ತಾಗತ್ತೆ ಮಗಳೇ. ಯಾಕೆ ಹೆದರ್ಕೊಂಡಿದ್ಯಾ ಪುಟ್ಟ? ನೋಡು, ಈ ಮನೆ ಸೊಸೆ ನಾನು. ನಿನ್ನ ಭಯಕ್ಕೆ ಕಾರಣ ಏನು? ನಾನು ಸರಿ ಮಾಡ್ತೀನಿ. ನೀನು ಯಾರಿಗೆ ಯಾಕೆ ಹೆದರ್ಕೋಬೇಕು ಹೇಳು? ನಾನಿರುವಾಗ ಮನೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಓಡಾಡ್ತೀಯ. ಮಾಡು, ನಂದೇನೂ ಅಭ್ಯಂತರ ಇಲ್ಲ. ಆದ್ರೆ ನೋಡು, ಒಂದು ಮಾತು ನೆನ್ಪಿಟ್ಕೊ, ನೀನು ಈ ಮನೆ ಕೆಲಸದವಳಲ್ಲ. ಅಮ್ಮನಿಗೆ ಎಲ್ಲ ಅರ್ಥ ಆಗ್ತಿದೆ. ಇವತ್ತೇ ಎಲ್ಲ ಸತ್ಯಗಳು ಗೊತ್ತಾಗೋ ಹಾಗಿದೆ. ಇಲ್ಲದೆ ಇದ್ರೆ ಅವ್ರು ನನ್ನನ್ನು ಹಾಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನಾನೇನೋ ಬಚಾವಾದೆ. ಈಗ ಚಿನ್ನು ಸಿಕ್ಕಾಕೊಂಡಿದ್ದಾಳೆ. ಚಿನ್ನು ಏನು ಮಾಡ್ತಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಚಿನ್ನು ನಿಜ ಹೇಳ್ಬಿಟ್ರೆ? ಹೇ ರಾಮು, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಹೋಗು, ಹೋಗು. ಅಮ್ಮ ಅಮ್ಮ, ಚಂದನ್ನ ಗೊಂಬೆನು ಎಲ್ಲರೂ ಸರಿ ರ್ಯಾಗ್ ಮಾಡ್ತಿದ್ದಾರೆ. ಒಳ್ಳೆ ಮಜವಾಗಿದೆ, ಬನ್ನಿ ಹೋಗೋಣ. ಚಿನ್ನು, ನೀನು ಬಾ.
ನೀವು ಹೋಗಿ ನಾನು ಬರಲ್ಲ. ಚಿನ್ನು, ಕೋಪ ಬರಿಸ್ಬೇಡ ನನಗೆ. ನಡಿ ನಡಿ ಇನ್ನಲ್ಲ. ನಾವಿಷ್ಟು ಜನ ಬಂದು ಸುತ್ತ ನಿಂತ್ಕೊಂಡಿದ್ರು ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಒಳ್ಳೆ ದಿಮ್ಮಿ ರಂಗ ಅಂತ ಕೂತಿದ್ದೀರಾ. ಅಜ್ಜಿ, ನಾಳೆ ದಿವಸ ಮದ್ವೆ ಆಗೋರು ನಾವು. ನಾವಿಬ್ರು ಕೂತ್ಕೊಂಡು ಮಾತಾಡ್ತಿದ್ರೆ ನಿಮ್ಗೆಲ್ಲ ಏನ್ ನೋವು? ನಾವಿಬ್ರು ಏನ್ ಮಾಡ್ತಿಲ್ಲ. ನೀವು ಓಲ್ಡ್ ಜನರೇಷನ್, ನಾವು ನ್ಯೂ ಜನರೇಷನ್. ಏ ಮೊಮ್ಮಗಳೇ, ಮುಚ್ಚೆ ಬಾಯಿ. ನೀನ್ ಇವತ್ ಮಾಡ್ತಿರೋ ಲವ್ವ ನಾನ್ 40 ವರ್ಷದಿಂದನೇ ಮಾಡಿದ್ದೀನಿ. ನೋಡ್ ಶ್ರುತಿ, ನಮ್ಮ ಮನೆಯವರು ನಿಮ್ಮ ಮನೆಯವರು ತಲೆ ಮೇಲೆ ತಲೆ ಬಿದ್ರು ನಮ್ಮಿಬ್ರು ಮದುವೆ ಆಗ್ಬಿಡಲ್ಲ ಅಂತಿದ್ರು. ಈಗ ನೋಡು, ಅಜ್ಜಿನೇ ತನ್ನ ಲವ್ ಸ್ಟೋರಿ ಹೇಳ್ಕೊತಾ ಇದೆ. ಅಕಸ್ಮಾತ್ ನೀನೇನಾರು ಅವಳ ಮೊಮ್ಮಗಳಾಗಿರ್ಲಿಲ್ಲ ಅಂದಿದ್ರೆ ನಮ್ ಲವ್ ಸ್ಟೋರಿ ಅಷ್ಟೇನೆ. ಚಂದು ಅವ್ರು ಒಪ್ಕೊಳ್ಳಿ ಬಿಡ್ಲಿ, ನಾವಿಬ್ರು ಮದ್ವೆ ಆಗೋದಕ್ ಡಿಸೈಡ್ ಮಾಡಿದ್ವಿ. ಆಗದೇನ್ ಬಂತು? ಮದ್ವೆ ಆಗಿದೆಯಲ್ಲ. ಅಯ್ಯೋ ಮುಂಡೆವಾ, ನನ್ ಮಗನಂಗೆ ನೀವಿಬ್ರು ಕದ್ದು ಮುಚ್ಚಿ ಮದ್ವೆಗಿದ್ವೆ ಆಗ್ಬಿಟ್ರಾ? ಅಯ್ಯೋ ಇಲ್ಲ ಅಜ್ಜಿ, ಸುಮ್ ತಮಾಷೆ ಮಾಡ್ತಾ ಇದ್ದಾಳೆ. ಮೊಮ್ಮಗ ಮದುವೆ ಆಗಿಲ್ಲ ಅಂತಾನೆ, ಮೊಮ್ಮಗಳು ಮದುವೆ ಆಗಿದೆ ಅಂತಾಳೆ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ಬಿಡ್ಬೇಕು, ಅದೇ ಅರ್ಥ ಆಗ್ತಿಲ್ಲಪ್ಪ. ತಾತ, ನಿಮ್ ಮೊಮ್ಮಗಳು ನಂಬದೇ ಒಳ್ಳೇದು. ಅಜ್ಜಿ, ಕಬ್ಬನ್ ಪಾರ್ಕ್ ಅಲ್ಲಿ 459ನೇ ಸಂಪಿಗೆ ಮರದ ಕೆಳಗಡೆ ಕೂತ್ಕೊಂಡು ಕೈಯಲ್ಲಿ ಕೈ ಹಿಡ್ಕೊಂಡು ಗಡಗಡ ಅಂತ ನಡುಕ್ತಾ ನನ್ ಕೆನ್ನೆಗೆ ಒಂದ್ ಮುತ್ ಕೊಟ್ಟು ಐ ಲವ್ ಯು ಅಂತ ಹೇಳದ್ನಲ್ಲ, ಆಗ್ಲೇ ನಮ್ ಮದ್ವೆ ಮುಗ್ದೋಯ್ತು. ಇವಾಗ ಏನೇ ಇದ್ರು ನಿಮ್ಮೆಲ್ಲಾರ ಮುಂದೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿಸ್ಕೋಬೇಕು ಅಷ್ಟೇ. ಅಬ್ಬಬ್ಬಾ, ನನ್ ಜೀವನದಲ್ಲಿ ಬೇಕಾದಷ್ಟು ಹೆಣ್ಮಕ್ಳು ನೋಡಿದೀನಿ, ಆದ್ರೆ ನಿನ್ನಂತ ನಾಚಿಕೆಟ್ ಮೊಮ್ಮಗಳು ನೋಡಿದ್ದು ಇವತ್ತೇ. ಅಜ್ಜಿ, ಲವ್ ಮಾಡ್ತಾ ಇರೋನ್ನ ಲವ್ ಮಾಡ್ತಾ ಇದೀನಿ, ಮದ್ವೆ ಆಗೋನ್ನ ಮದ್ವೆ ಆಗ್ತಿದೀನಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಏನೂ ಇಲ್ಲ ಕಣೆ ಪುಣ್ಯಾತ್ ಕಿತ್ತಿ. ನನ್ ಮಗನ್ ಮದ್ವೆ ನೋಡೋ ಭಾಗ್ಯ ಆಗ್ಲಿ ಮಾಡೋ ಭಾಗ್ಯ ಆಗ್ಲಿ ನಾ ಕೇಳ್ಕೊಂಡ್ ಬಂದಿರ್ಲಿಲ್ಲ. ಎಲ್ಲಿ ನನ್ ಮೊಮ್ಮಗನು ಅದೇ ರೀತಿ ಮಾಡ್ಬಿಟ್ನೋ ಅಂತ ಆತಂಕ ಆಯ್ತು ಅಷ್ಟೇ, ಅದಕ್ಕೆ ಕೇಳ್ದೆ. ಅಮ್ಮ, ಹಳೆದನ್ನೆಲ್ಲ ಮಾತಾಡ್ತಾ ಹೋದ್ರೆ 20 ವರ್ಷ ಬೇಕು. ಹಳೆ ಮಾತೆಲ್ಲ ಬೇಡ, ನಾಳೆ ಬಗ್ಗೆ ಮಾತಾಡು. ಹೌದು ಕಲ್ಪನಾ, ನಿನ್ನೆ ಬಗ್ಗೆ ನೆನ್ಸ್ಕೊಂಡು ನಾಳೆಗಳನ್ನ ಹಾಳು ಮಾಡ್ಕೊಳ್ಳೋ ಬದಲು ನಾಳೆ ಬಗ್ಗೆ ಕನ್ಸ್ಕೊಂಡು ಅದನ್ನ ನನಸು ಮಾಡ್ಕೊಳ್ಳೋ ಕಡೆ ನಡಿಬೇಕು. ಗೊಂಬೆ, ನೀನ್ ಇಲ್ಲೇ ಇರೋವಳ ಅಥವಾ ನಮ್ ಜೊತೆ ಬರೋವಳ? ನಿಜ ಹೇಳ ಸುಳ್ಳು ಹೇಳ? ನನ್ಗ್ಯಾಕೋ ಚಂದು ಜೊತೆ ಇರ್ಬೇಕು ಅಂತ ಅನ್ಸಿದೆ. ಅಜ್ಜಿ ತಾತ, ನಾನು ಇಲ್ಲಿದ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ಗೊಂಬೆ, ನೀನ್ ಇಲ್ಲೇ ಇರೆ. ನೀನ್ ಇಲ್ಲಿದ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಗೊಂಬೆ, ನೀನ್ ನನ್ ರೇಗಿಸ್ಬೇಕು ಅಂತಾನೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೆ ಎಕ್ಸಾಮ್ ಇದೆ, ಓದ್ಕೋಬೇಕು. ಈ ಆಟ ಹುಡುಗಾಟ ಎಲ್ಲ ಬಿಟ್ಟು ನಡಿ ನಮ್ ಜೊತೆ. ಗೊಂಬೆ, ಮದುವೆ ಪಾಡು ಮದುವೆ ಆಗೇ ಆಗತ್ತೆ. ನೀನು ನಮ್ಮ ಮನೆ ಬಿಟ್ಟು ಚಂದನ್ ಮನೆಗೆ ಬಂದೇ ಬರ್ತೀಯ. ಮದುವೆ ಆಗು ಅಂತ ನಿಮ್ಮಮ್ಮ ಹೇಳ್ತಾ ಇದ್ಬೇಕಾದ್ರೆ ಡಿಗ್ರಿ ಮುಗಿದ್ಮೇಲೆ ಮದುವೆ ಆಗ್ತೀನಿ ಅಂತ ಇದ್ದೆ. ಹಾಗೆ ಡಿಗ್ರಿ ಮುಗಿಸ್ಬಿಡು, ಮದುವೆ ಆಗುತ್ತೆ. ಪಪ್ಪ, ಡಿಗ್ರಿನೂ ಮುಗಿಸ್ತೀನಿ, ಮದ್ವೆನೂ ಆಗ್ತೀನಿ. ಆದ್ರೆ ಮದ್ವೆ ಆದ್ಮೇಲೆ ನನ್ ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ನೀನು ಹಿಂದಿ ಸೀರಿಯಲ್ ಅಪ್ಪಂದಿರ ಅಳ್ತಾರಲ್ಲ, ಆತರ ಕಣ್ಣೀರ್ ಹಾಕ್ಬಾರ್ದು. ಅದೇ ನನ್ ಕಂಡೀಷನ್, ಓಕೆನಾ? ಸರಿ, ಹೊಡೋಣ. ಗೊಂಬೆಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೆಲ್ಲಿರ್ತಾಳಕ್ಕ,
ಇದಾಳಲ್ಲ ಅವಳು ಚಿನ್ನು, ಅವಳಿಗೆ ಹೋಗಿ ಮಾತಾಡಿಸಿ ಸಮಾಧಾನ ಮಾಡಿ ಹೋಗಿ ಬರ್ತೀನಿ ಚಿನ್ನು ಅಂತ ಹೇಳ್ತಿರ್ತಾಳೆ. ನನಗೆ ಆ ಬೀಡಿ ಸವಸ ಆಯ್ತು. ಆ ಹುಡುಗಿ ಎಲ್ಲಿದ್ಲೋ ಏನೋ, ಅವಳ ಮನೆಗೆ ಬಂದಾಗಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಬೀದಿಲಿ ಹೋಗೋ ಮಾರಿನ ಮನೆಗೆ ಕರ್ಕೊಂಡು ಬಂದಂಗಾಯ್ತು. ಕಲ್ಪನಾ, ಯಾಕೆ ಆ ಹುಡುಗಿನ ಕಂದ್ರೆ ಹಾಗಾಡ್ತೀಯ? ನೋಡು, ಸ್ವಯಂಕೃತ ಅಪರಾಧ ಅಕ್ಷಮ್ಯ ಅಂತ ಹೇಳ್ತಾರೆ. ಕೈಲಾಶ್, ನೀನ್ ಸುಮ್ಮನಿದ್ರೆ ಒಳ್ಳೇದು. ಗೊಂಬೆ ಗೊಂಬೆ ಗೊಂಬೆ, ಮಮ್ಮಿ ಕರೀತಿದ್ದಾರೆ. ಹೋಗೋದಕ್ಕೂ ಮೊದಲು ನಿನಗೊಂದು ಮಾತು ಹೇಳಬೇಕು. ನೀನ್ ತುಂಬಾ ಬದಲಾಗಿದ್ಯಾ ಚಿನ್ನು. ನೀನ್ ಮೊದ್ಲಿನ ತರ ಇಲ್ವೇ ಇಲ್ಲ. ಅಕ್ಕ ಅಕ್ಕ ಅಂತ ಹೇಳೋದಕ್ಕೆ ನಿನ್ ನಾಚಿಕೆ ಆಗಲ್ವಾ? ತಂಗಿ ಅನ್ನಿಸ್ಕೊಂಡವಳು ಅಕ್ಕನ ಹತ್ರ ಸುಳ್ಳು ಹೇಳ್ತಾರ? ನೀನ್ ತುಂಬಾ ಬದಲಾಗೋಗಿದ್ಯಾ ಚಿನ್ನು. ನಾನು ನಿನಗೆ ಫಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಆ ಚಿನ್ನುನೇ ಬೇರೆ, ಈ ಚಿನ್ನುನೇ ಬೇರೆ. ನಮ್ಮಮ್ಮ ನಿನಗೆ ಅಷ್ಟೊಂದು ಬೈದಾಗ್ಲು, ಮನೆಯಿಂದ ಹೊರಟೋಗು ಅಂತ ಹೇಳ್ದಾಗ್ಲು ನೀನ್ ಹೀಗಿರ್ಲಿಲ್ಲ. ತುಂಬಾ ಬದಲಾಗೋಗಿದ್ಯಾ. ನಾನು ಹೋದ್ಸಲ ಬಂದಾಗ್ಲೂ ನೀನ್ ಚೆನ್ನಾಗೇ ಇದ್ದೆ, ನಗ್ನಗ್ನ ಮಾತಾಡ್ತಿದ್ದೆ. ಅಲ್ಲ ಚಿನ್ನು, ಪ್ಲೀಸ್ ತಲೆನೋವು ಅಂತ ಮತ್ತೆ ಸುಳ್ಳು ಹೇಳ್ಬೇಡ. ಹೇಳೋದಿದ್ರೆ ಹೊಸ ಸುಳ್ಳು ಹೇಳು. ಚಿನ್ನು, ನೀನ್ ಎಲ್ಲೋ ಹುಟ್ಟಿರ್ಬೋದು, ಎಲ್ಲೋ ಬೆಳೆದಿರ್ಬೋದು. ನಾನು ನೀನು ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿಲ್ದೇ ಇರ್ಬೋದು. ಆದ್ರೆ ನೀನ್ ನನ್ನ ತಂಗಿ ಅಂತ ನಾನು ಒಪ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ಈ ಸಂಬಂಧನ ಯಾರು ಏನೂ ಮಾಡೋದಿಕ್ಕಾಗಲ್ಲ. ಇಲ್ಲ ಅಂದ್ರೆ ನಿನಗ್ ನಾನು, ನನಗ್ ನೀನು ಸೌತಿಯಾರಾಗಿದ್ವಿ ಅನ್ಸತ್ತೆ. ನಾನಿನ್ ಹೊರಡ್ತೀನಿ. ನನ್ನ ತಂಗಿ ಕಣ್ಣೀರ್ಗೆ ಕಾರಣ ಆದವ್ರನ್ನ ಆದಷ್ಟು ಬೇಗ ಹುಡುಕ್ತೀನಿ. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಕೊಂದು ಹಾಕ್ತೀನಿ.